ನಮಸ್ಕಾರ ದೊಡ್ಡ ಮಂದಿಗೆ. ನೀವು ಕೂರ್ಗ್ ಮಡಿಕೇರಿ ಏನಾರು ಹೊಂಟಿದ್ರಿ ಅಂತಂದ್ರೆ ಎಲ್ಲಿ ಸ್ಟೇ ಮಾಡಬೇಕು ಅಂತ ನಿಮಗೆ ಯೋಚನೆ ಇರುತ್ತೆ, ಹೌದಲ್ಲ? ನಾನೊಂದು ನಿಮ್ಗೆ ರೆಸಾರ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಪರ್ ಡೇಗೆ 1500 ರುಪೀಸ್ ಪರ್ ಪರ್ಸನ್ ರೀ ಇಲ್ಲಿ ಸ್ಟೇ ಮಾಡೋಕ್ಕೆ. ರೇಟ್ ಮಾತ್ರ ಭಾಳ ರೀಸನೇಬಲ್ ರೀ. ಆಮೇಲೆ ಊಟನೂ ಚಲೋ ಕೊಡ್ತಾರೆ. ಆಮೇಲೆ ಚೆಕ್ಕಿನ್ನು ಚೆಕ್ಔಟ್ ಟೈಮ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಏನು ತೊಂದರೆ ಇಲ್ಲ ರೀ, ಅಡ್ಜಸ್ಟ್ ಮಾಡ್ಕೊತಾರೆ. ಇದು ಕುಶಾಲನಗರ ಬಸ್ ಸ್ಟಾಪಿಂದ 4 ಕಿಲೋಮೀಟ್ರ್ ಐತ್ರಿ. ನೀವೇನಾರ ಬಸ್ಸಿಗೆ ಬಂದ್ರಿ ಅಂತಂದ್ರೆ ಆಟೋದವ್ರಿಗೆ ಲೊಕೇಶನ್ ತೋರಿಸಿದ್ರೆ ಸಾಕು, ಈ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಬಂದ್ಬಿಡ್ತಾರೆ. ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ರಾತ್ರಿ 10ಕ್ಕೆ ಬಿಟ್ಟಿವ್ರಿ. ಇಲ್ಲಿ ಬೆಳಗ್ಗೆ ಮುಂಜಾನೆ 4ಕ್ಕೆ ಬಂದೀವಿ ಕುಶಾಲನಗರ ಬಸ್ ಸ್ಟಾಪಿಗೆ. ನಾವು ರೆಸಾರ್ಟ್ ರೀಚ್ ಆಗೋದ್ರಾಗ 4:15 ಆಗಿತ್ತು. ಆವಾಗ ನಾವು ಓನರಿಗೆ ಫೋನ್ ಮಾಡಿದೆ. ಓನರ್ ನನಗೆ ಅಲೋ ಮಾಡಿದ್ರು ಚೆಕ್ ಇನ್ ಮಾಡೋಕೆ. ನಾನು ನನ್ನ ವೈಫು ನನ್ನ ಮಗ 4:15ಗೆ ಬಂದು ಇಲ್ಲಿ ಸ್ಟೇ ಮಾಡೀವ್ರಿ. ಆ್ಯಕ್ಚುವಲ್ ಆಗಿ ಚೆಕ್ ಇನ್ ಟೈಮ್ ಇರೋದು ಮುಂಜಾನೆ 11 ಗಂಟೆಗೆ ರೀ. ಆಮೇಲೆ ಇಲ್ಲಿ ರೂಮ್ಗಳು ಭಾಳ ಕ್ಲೀನಾಗಿ ಇಟ್ಟಿರ್ತಾರೆ ರೀ, ಮತ್ತು ಚಲೋತ್ನಾಗ ಮೇಂಟೈನ್ ಮಾಡ್ತಾರೆ. ಬಾತ್ರೂಮು ಕ್ಲೀನಾಗೈತೆ, ಬಾತ್ರೂಮು ಚಲೋ ಐತೆ. ಆಮೇಲೆ ಸಫಿಷಿಯೆಂಟ್ 5-6 ಜನಕ್ಕೆ ಇರೋಕ್ಕೆ ಸಫಿಷಿಯೆಂಟ್ ಐತ್ರಿ. ನೀವು ಯಾರು ಫ್ಯಾಮಿಲಿ ಜೊತೆ ಹೊಂಟಿದ್ರಿ ಅಂತಂದ್ರೆ ಕೂರ್ಗ್ ಸನ್ರೈಸ್ ರೆಸಾರ್ಟಿಗೆ ಹೋಗ್ರಿ. ಆರಾಮಾಗಿ ಸ್ಟೇ ಮಾಡ್ಬೋದು. ನಿಮ್ಗೆ ರೀಸನೇಬಲ್ ಪ್ರೈಸ್ ಒಳಗೆ ಸ್ಟೇ ಮಾಡೋಕ್ಕೆ ಅನುಕೂಲ ಐತೆ. ಆಮೇಲೆ ಇಲ್ಲಿಂದ ಅಬ್ಬೆ ಫಾಲ್ಸು ನಿಯರ್ ಆಗುತ್ತೆ, ಮಡಿಕೇರಿನೂ ನಿಯರ್ ಆಗುತ್ತೆ. ಯಾರಿಗಾರ ಏನಾರ ಬೇಕಾಗಿತ್ತು ಇದ್ರ ಡೀಟೇಲ್ಸು ಅಂದ್ರೆ ಕಮೆಂಟ್ನಾಗ ಮೆನ್ಷನ್ ಮಾಡಿರಿ.